ಬೆಂಗಳೂರಲ್ಲಿ ನೀರಿಲ್ಲ. ಎಲ್ಲರೂ ನೀರ್ ಸಿಗ್ಲಿ ಅಂತ ಇವತ್ತು ಒದ್ದಾಡ್ತಾ ಇದ್ದಾರೆ, ಟ್ಯಾಂಕರ್ಸ್ ಹಿಂದೆ ಓಡೋಗ್ತಾ ಇದ್ದಾರೆ. ತುಂಬಾ ಕಷ್ಟದಲ್ಲಿದೆ ಬೆಂಗಳೂರು ಇವತ್ತು ನೀರಿನ ಸಮಸ್ಯೆಯಲ್ಲಿ. ಬಟ್ ಈ ಸಮಸ್ಯೆದಲ್ಲಿ ನಾವು ಹೇಗೆ ಸಿಕ್ಕಾಕೊಂಡ್ವಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಕಳೆದ ಕೆಲ ದಿನಗಳಿಂದ ರಾಜ್ಯ ರಾಜಧಾನಿಯಲ್ಲಿ ಕೇಳಿ ಬರ್ತಿರೋದು ಇದೊಂದೇ ಸಮಸ್ಯೆ. ನೀರಿಲ್ಲ ನೀರಿಲ್ಲ ನೀರಿಲ್ಲ. ಈ ತಿಂಗಳು 50 ರೂಪಾಯಿ ಜಾಸ್ತಿ ಮಾಡ್ದ, ಇನ್ನೊಂದ್ ತಿಂಗಳು ಇನ್ನ 50 ರೂಪಾಯಿ. ಎಲ್ಲಿಂದ ಕೊಡೋಣ? ಬಡವ್ರ ಬಗ್ಗೆ ಎಲ್ಲೋಗಣ? ಈಗಲೇ ಇಷ್ಟು ಕುಡಿಯೋ ನೀರಿಗೆ ಹಾಹಾಕಾರ ಆದ್ರೆ ಮುಂದಿನ ದಿನಗಳಲ್ಲಿ ಏನ್ ಸಮಸ್ಯೆ ಆಗ್ತೈತೆ? 70% ಆಫ್ ವಾಟರ್ ಏನಿದೆ ಅದು ನಮ್ ಕರ್ನಾಟಕಕ್ಕೆ ಕಾವೇರಿ ನದಿಯಿಂದ ಮಾತ್ರ ಬರುತ್ತೆ. ಸೊ ಕಾವೇರಿ ನದಿಯಲ್ಲಿ ನೀರಿದ್ರೆ ನಮ್ಮೆಲ್ಲರಿಗೂ ನೀರ್ ಸಿಗತ್ತೆ. ಬಟ್ ಈ ವರ್ಷ ಏನಾಯ್ತು, ಕಾವೇರಿ ನದಿಯಲ್ಲಿ ನೀರಿರ್ಲಿಲ್ಲ. ಅದಕ್ಕೆ ಕಾರಣ ಮಳೆ ಮಾತ್ರ. ನಮ್ ಕಾವೇರಿ ನದಿದು ಸ್ಪೆಷಲ್ ಫ್ಯಾಕ್ಟ್ ಏನು ಅಂದ್ರೆ, ಸಮ್ಮರ್ಸ್ ಅಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಶವರ್ಸ್ ಏನಾಗತ್ತೋ ಅದು ಕಾವೇರಿ ನದಿನ ತುಂಬಿಸುತ್ತೆ. ಅದೇ ತರ ವಿಂಟರ್ ಅಲ್ಲಿ ಏನಾಗುತ್ತೆ, ನಾರ್ತ್ ವೆಸ್ಟ್ ಇಂದ ಏನ್ ಮಾನ್ಸೂನ್ಸ್ ಬರುತ್ತೆ ಅದರಿಂದ ಕೂಡ ನಮ್ ಕಾವೇರಿ ನದಿ ತುಂಬತ್ತೆ. ಸೊ ಒಂದ್ ವರ್ಷದಲ್ಲಿ 2 ಸತಿ ಕಾವೇರಿ ನದಿಗೆ ಮಳೆ ಬಂದು ಅದು ತುಂಬತ್ತೆ. ಆ ಕಾವೇರಿ ನದಿ ತುಂಬಾ ಆದ್ಮೇಲೆ ನಮ್ಗೆಲ್ಲರಿಗೂ ನೀರ್ ಸಿಗುತ್ತೆ. ಬಟ್ ಹೋದ್ ವರ್ಷ ಏನಾಯ್ತು, ರೆಡ್ಯೂಸ್ಡ್ ರೈನ್ಫಾಲ್ ಆಯ್ತು. ಸೊ ಹೋದ್ ವರ್ಷ ಏನಾಯ್ತು, ಫಸ್ಟ್ ಹಾಫ್ ಆಫ್ ದ ಮಾನ್ಸೂನ್ ಶವರ್ಸ್ ಅಲ್ಲಿ ನಮ್ಗೆ 25% ಕಮ್ಮಿ ಆಯ್ತು. ಸೆಕೆಂಡ್ ಹಾಫ್ ಅಲ್ಲಿ ನಮ್ಗೆ 38% ಕಮ್ಮಿ ಆಯ್ತು. ಇದರಿಂದ ಏನಾಯ್ತು, ಈ ವರ್ಷ 2024 ಅಲ್ಲಿ ನಮ್ಗೆ ಆ ಕೊರತೆಯನ್ನು ಕಾಣಬಂತು. ಈಗ ಅದರಿಂದಾನೇ ಅಲ್ವಾ ಮಳೆ ಇಲ್ಲ, ಕಾವೇರಿ ನದಿಯಲ್ಲಿ ನೀರಿಲ್ಲ, ನಮ್ಮ ಮನೆಯಲ್ಲಿ ನೀರಿಲ್ಲ. ಬಟ್ ಈಗ ಎಲ್ಲರ ಮನೆಯಲ್ಲೂ ಕಾವೇರಿ ವಾಟರ್ ಬರಲ್ಲ ಅಲ್ಲ. ಎಷ್ಟೊಂದ್ ಕಡೆ ಬೆಂಗಳೂರಲ್ಲಿ ವಾಟರ್ ಟ್ಯಾಂಕರ್ಸ್ ಬರ್ತಾರೆ ಮನೆಗೆ. ವಾಟರ್ ಟ್ಯಾಂಕರ್ಸ್ ಬಂದು ನೀರ್ ಮನೆಗೆ ಹಾಕಿ ಹೋಗ್ತಾರೆ. ಅವ್ರದ್ದೇನ್ ಸಮಸ್ಯೆ? ಈಗ ಅದ್ರ ಬಗ್ಗೆ ಮಾತಾಡಕ್ಕೆ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ವಾಟರ್ ಬೆಡ್. ಈಗ ವಾಟರ್ ಬೆಡ್ ಅಂದ್ರೆ ಏನು? ಮಳೆಯಿಂದ ನೀರ್ ಯಾವಾಗ ಲ್ಯಾಂಡ್ ಅಲ್ಲಿ ಬೀಳತ್ತೆ, ಆ ನೀರು ವಾಟರ್ ಕೆಳಗ್ ಹೋಗಿ ಗ್ರೌಂಡ್ ಒಳಗ್ ಹೋಗಿ ಸೆಟ್ಲ್ ಆಗುತ್ತೆ. ಅದನ್ನ ನಾವೇನಂತೀವಿ, ವಾಟರ್ ಬೆಡ್ ಅಂತ ಹೇಳ್ತೀವಿ. ಈಗ ಯೂಶಲಿ ಮಳೆ ಆದಾಗ ಏನಾಗುತ್ತೆ, ನೀರು ಲ್ಯಾಂಡ್ ಅಲ್ಲಿ ಬೀಳತ್ತೆ. ಆ ಲ್ಯಾಂಡ್ ಏನ್ ಮಾಡತ್ತೆ, ಆ ನೀರನ್ನ ಹೀರ್ಕೊಂಡು ಒಳಗೆ ತಗೊಂಡು ಹೋಗಿ ಕೆಳಗೆ ಕಲೆಕ್ಟ್ ಮಾಡತ್ತೆ. ಈಗ ನಾವೇನ್ ಮಾಡ್ತೀವಿ, ಆ ವಾಟರ್ ಬೆಡ್ ಅಲ್ಲಿ ಕಲೆಕ್ಟ್ ಆಗಿರೋ ನೀರ್ನ ತಗೊಳ್ಳೋದಕ್ಕೆ ಬೋರ್ವೆಲ್ ಹೊಡಿಸ್ತೀವಿ, ರೈಟ್? ಸೊ ನಾವು ಬೋರ್ವೆಲ್ ಹೊಡಿಸಿದಾಗ ಏನಾಗುತ್ತೆ, ವಾಟರ್ ಬೆಡ್ ಅಲ್ಲಿ ಇರುವ ನೀರ್ ಏನಿದೆ ಅದನ್ನ ನಾವು ಪಂಪ್ ಮಾಡಿ ಆಚೆ ತೆಗಿತೀವಿ. ಸೊ ಈ ಟ್ಯಾಂಕರ್ಸ್ ಗಳು ಏನ್ ಮಾಡ್ತಾರೆ ಅಂದ್ರೆ, ಅವ್ರದಾದೇ ಒಂದು ಬೋರ್ವೆಲ್ ಇರುತ್ತೆ. ಆ ಬೋರ್ವೆಲ್ ಇಂದ ಯಾವಾಗ್ಲೂ ನೀರ್ ತೆಗೆದು ನಿಮ್ ಮನೆಗೆ ಇಷ್ಟು ದುಡ್ಡು ಅಂತ ಕೊಟ್ಟು ಅವರು ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ನಡೆಯೋದು ಟ್ಯಾಂಕರ್ ಬಿಸ್ನೆಸ್. ಬೇಸಿಕ್ಲಿ ಅವ್ರ ಹತ್ರ ಎಲ್ಲಿಂದನೂ ನೀರ್ ಬರ್ತಾ ಇಲ್ಲ, ಅವ್ರ ಹತ್ರನೂ ಒಂದು ಬೋರ್ವೆಲ್ ಇದೆ. ಆ ಬೋರ್ವೆಲ್ ಇಂದ ನೀರ್ ತೆಗೆದು ಅವ್ರು ನಿಮ್ಗೆ ಕೊಡ್ತಾ ಇದಾರೆ. ಇಷ್ಟೇ ಸಿಂಪಲ್. ಈಗ ಅಲ್ಲೂ ಸಮಸ್ಯೆ ಆಗ್ತಾ ಇದೆ. ಏನಕ್ಕೆ ಸಮಸ್ಯೆ ಆಗ್ತಾ ಇದೆ? ಬೇಸಿಕ್ಲಿ ನಮ್ಮ ಬೆಂಗಳೂರು ಅರ್ಬನೈಸೇಷನ್ ಆದಾಗ್ಲಿಂದ ಕಾಂಕ್ರೀಟ್ ರೋಡ್ಸ್, ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಬಿಲ್ಡ್ ಆಗಿದೆ. ಸೊ ಏನಾಗುತ್ತೆ, ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಬಿಲ್ಡ್ ಆದಾಗ ಮಳೆಯಿಂದ ಬಿದ್ದಾದ್ಮೇಲೆ ಅದು ಮಣ್ಣಿನ ಒಳಗೆ ಸಿಂಕ್ ಆಗಲ್ಲ, ನಿಮ್ ಕಾಂಕ್ರೀಟ್ ಲೇಯರ್ಸ್ ಅಲ್ಲೇ ಅದು ಸಿಕ್ಕಾಕೊಳ್ಳುತ್ತೆ, ರೈಟ್? ಸೊ ಅವಾಗ ಏನಾಗುತ್ತೆ ಅಂದ್ರೆ, ಜಾಸ್ತಿ ವಾಟರ್ ಬೆಡ್ ಒಳಗೆ ಕಲೆಕ್ಟ್ ಆಗಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ನಿಮ್ಗೆ ನೀರಿಲ್ಲ. ಸೊ ಬೋರ್ವೆಲ್ ಅಲ್ಲಿ ನೀರಿಲ್ಲ. ಬೋರ್ವೆಲ್ ನೀರಿಲ್ಲ ಅಂದ್ರೆ ಟ್ಯಾಂಕರ್ಸ್ ಗಳಿಗೆ ನೀರಿಲ್ಲ. ಈ ಸಮಸ್ಯೆ ಎಷ್ಟು ಮಟ್ಟಿಗೆ ಸೀರಿಯಸ್ ಅಂದ್ರೆ, ಇಡೀ ಕರ್ನಾಟಕದಲ್ಲಿ 10,995 ಬೋರ್ವೆಲ್ಸ್ ಇದೆ. ಅದರಲ್ಲಿ 6,997 ಬೋರ್ವೆಲ್ಸ್ ಇವತ್ತು ಡ್ರೈ ಆಗಿದೆ. ನೋಡಿ ಎಷ್ಟು ಬೋರ್ವೆಲ್ಸ್ ಇದೆ ಮತ್ತೆ ಎಷ್ಟು ಡ್ರೈ ಆಗಿದೆ. ಇನ್ ಮಿಕ್ಕಿದ ಬೋರ್ವೆಲ್ಸ್ ಅಲ್ಲಿ ಅಲ್ಪ ಸ್ವಲ್ಪ ನೀರಿದೆ ಹೊರತು ಜಾಸ್ತಿ ನೀರು ಕೂಡ ಇಲ್ಲ, ಇಡೀ ಸಿಟಿ ಕೊಡಷ್ಟು. ಈಗ ಈ ಕಾಂಕ್ರಿಟೈಸೇಷನ್ ಇಂದ ಶುರುವಾಗುತ್ತೆ ನಮ್ದು ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್. ಸೊ ಇನ್ಫ್ರಾಸ್ಟ್ರಕ್ಚರ್ ಇಶ್ಯೂಸ್ ಏನಾಗಿದೆ ಇವತ್ತು ಅಂದ್ರೆ, ನಮ್ಮ ಬೆಂಗಳೂರಲ್ಲಿ ಮೆಜಾರಿಟಿ ಆಫ್ ದ ಜನ ಏನಕ್ಕೆ ಬರ್ತಾ ಇದ್ದಾರೆ ಅಂದ್ರೆ, ಎಜುಕೇಶನ್ ಮತ್ತೆ ಎಂಪ್ಲಾಯ್ಮೆಂಟ್ ಇಂದ. ಈ ಎರಡೇ ಕಾರಣಕ್ಕೋಸ್ಕರ ಇಡೀ ಇಂಡಿಯಾದಿಂದ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಇವತ್ತು ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋದು. ಏನಕ್ಕೆ? ಇವತ್ತು ಇಲ್ಲಿ ಎಜುಕೇಶನಲ್ ಸೆಂಟರ್ಸ್ ಜಾಸ್ತಿ ಇದೆ, ಇವತ್ತು ಇಲ್ಲಿ ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ ಅಂತ ಬರ್ತಾ ಇದ್ದಾರೆ. ಸೊ ನಿಮ್ IT ಪಾರ್ಕ್ಸ್, ನಿಮ್ ಕಾಲೇಜಸ್, ಇದನ್ನೆಲ್ಲ ಬಿಲ್ಡ್ ಮಾಡೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೇಕು. ರೋಡ್ಸ್, ಎಲೆಕ್ಟ್ರಿಸಿಟಿ, ವಾಟರ್, ರಿಯಲ್ ಎಸ್ಟೇಟ್, ಜಾಗ, ಇದೆಲ್ಲ ಮಾಡ್ಕೊಳ್ಳಕ್ಕೆ ಗವರ್ಮೆಂಟ್ ಏನ್ ಮಾಡುತ್ತೆ, ಸ್ಯಾಂಕ್ಷನ್ಸ್ ಕೊಡ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ನೀವು ಎಲ್ಲಿ ಬೇಕೋ ಅಲ್ಲಿ ಕಟ್ಟಿಸ್ಕೊಂಡು ಹೋಗ್ತಾ ಇರ್ತೀರಾ. ಮನೆಗಳಾಗ್ಲಿ, IT ಪಾರ್ಕ್ಸ್, ಮಾಲ್ಸ್ ಎಲ್ಲ ಕಟ್ಕೊಂಡು ಹೋಗ್ತಾನೆ ಇರ್ತೀರಾ. ಇದ್ರಲ್ಲಿ ಏನು, ಎಲೆಕ್ಟ್ರಿಸಿಟಿ ಇದೆಯಾ, ವಾಟರ್ ಇದೆಯಾ, ಬೇಸಿಕ್ ಅಮ್ಯುನಿಟೀಸ್ ಇದೆಯಾ ಜನಕ್ಕೆ? ಈಗ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಕಟ್ಟಿಸ್ತೀರಾ. ಸೊ ಅಪಾರ್ಟ್ಮೆಂಟ್ ಗೆ ನೀರ್ ಹೇಗ್ ಸಿಗತ್ತೆ, ಎಲೆಕ್ಟ್ರಿಸಿಟಿ ಹೇಗ್ ಸಿಗತ್ತೆ, ಅಷ್ಟು ಜಾಸ್ತಿ ಡೀಟೇಲ್ ಆಗಿ ಯೋಚನೆ ಮಾಡ್ತೀನಿ. ಫ್ಯೂಚರಿಸ್ಟಿಕ್ ವಿಷನ್ ಇಲ್ದೇನೆ ಈ ಒಂದು ಎಕ್ಸ್ಪಾನ್ಷನ್ ನಡೆದಿರೋದ್ರಿಂದ ಇವತ್ತು ನಾವು ಈ ಸಮಸ್ಯೆಗೆ ಬಂದಿದೀವಿ. ಒಂದ್ ಕಾಲದಲ್ಲಿ ಬೆಂಗಳೂರು ವಾಸ್ ನೋನ್ ಆಸ್ ಅ ಸಿಟಿ ಆಫ್ 1000 ಲೇಕ್ಸ್. ಸೊ ಬೇಸಿಕ್ಲಿ ಏನು, ನಮ್ಮ ಬೆಂಗಳೂರು ಸಿಟಿಯಲ್ಲಿ ಎಷ್ಟೊಂದು ಲೇಕ್ಸ್ ಇರ್ತಿತ್ತು, ಎಷ್ಟೊಂದು ರಿಸರ್ವಾಯರ್ಸ್ ಇರ್ತಿತ್ತು. ಬಟ್ ಏನಾಯ್ತು, ಹೆವಿಲಿ ಕಾವೇರಿ ವಾಟರ್ ಅಲ್ಲಿ ಡಿಪೆಂಡ್ ಆದಾಗ ಈ ಲೇಕ್ಸ್ ಗಳು ಡ್ರೈ ಔಟ್ ಆಗಕ್ಕೆ ಶುರು ಆಯ್ತು. ಸೊ ಈ ಡ್ರೈ ಔಟ್ ಆದಾಗ್ಲಿಂದ ಜನ ಏನ್ ಮಾಡ್ಕೊಂಡ್ರು, ಎನ್ಕ್ರೋಚ್ಮೆಂಟ್ ಶುರು ಮಾಡ್ಕೊಂಡ್ರು.
ಬಿಲೀವ್ ಇಟ್ ಆರ್ ನಾಟ್ 90% ಆಫ್ ಡ್ರೈಡ್ ಲೇಕ್ಸ್ ಏನಿದೆಯೋ ಇವತ್ತು ಎಂಕ್ರೋಚ್ಮೆಂಟ್ ಆಗಿ ಅಲ್ಲಿ ಆಲ್ರೆಡಿ ಸ್ಟ್ರಕ್ಚರ್ಸ್ ಗಳನ್ನ ಬಿಲ್ಡ್ ಮಾಡಿದ್ದಾರೆ. ಇದರಿಂದ ಹೇಗೆ ಹೊರಗೆ ಬರ್ಬೋದು, ಇಲ್ಲ ನಾವ್ ಏನ್ ಸ್ಟೆಪ್ಸ್ ತಗೋಬಹುದು ಇದರಿಂದ ನಾವು ಸೇಫ್ ಗಾರ್ಡ್ ಆಗಕ್ಕೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಬಂದು ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಇದ್ರಲ್ಲಿ ಹೇಳಕ್ ಇಷ್ಟಪಡ್ತೀನಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್. ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಿಮ್ಗೆ ಗೊತ್ತಿರೋ ಪ್ರಕಾರ ನಿಮ್ಮ ಮನೆಯಲ್ಲಿ ಒಂದು ಪಿಟ್ ಇರುತ್ತೆ. ಬೇಸಿಕಲಿ ಏನಾಗುತ್ತೆ, ರೈನ್ ವಾಟರ್ ಬಂದು ನಿಮ್ಮ ಮನೆಯಿಂದ ಆ ಪಿಟ್ ಒಳಗೆ ಹೋಗಿ ಕಲೆಕ್ಟ್ ಆಗುತ್ತೆ. ಅದನ್ನ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಇದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ನಿಮ್ಗೆ ನೀರ್ ಇಲ್ದೇ ಇರೋ ಟೈಮ್ ಅಲ್ಲಿ ಈ ನೀರ್ನ ನಿಮ್ಮ ನಾನ್ ಕನ್ಸ್ಯೂಮಬಲ್ ಯೂಸ್ಗೆ ಮಾಡ್ಕೋಬಹುದು. ಮತ್ತೆ ಇದರಿಂದ ಎಷ್ಟೊಂದು ಡ್ರೈನೇಜ್ ವಾಟರ್ ಇಶ್ಯೂಸ್ ಕೂಡ ಸಾಲ್ವ್ ಆಗುತ್ತೆ. ಸಡನ್ ಆಗಿ ನೀವು ರೀಸೆಂಟ್ ಇಯರ್ಸ್ ಅಲ್ಲಿ ನೋಡಿದ್ರಿ, ನೀರ್ ಎಷ್ಟು ಮಟ್ಟಿಗೆ ಜಾಸ್ತಿ ಇತ್ತು ಅಂದ್ರೆ ಅಲ್ಲಿ ಫ್ಲಡ್ಸ್ ಆಗಕ್ಕೆ ಶುರು ಆಯ್ತು ನಮ್ಮ ಬೆಂಗಳೂರಲ್ಲಿ, ರೈಟ್? ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಂದ ಈ ಫ್ಲಡ್ ಆಗೋ ಚಾನ್ಸಸ್ ಕೂಡ ಕಮ್ಮಿ ಮಾಡ್ಕೋಬಹುದು. ನಮ್ ಗವರ್ಮೆಂಟ್ ಕೂಡ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಸ್ ಅ ಮ್ಯಾಂಡೇಟರಿ ಅಂತ ಹೇಳಿದೆ. ಬಟ್ ಇನ್ ಗ್ರೌಂಡ್ ಲೆವೆಲ್ ಎಷ್ಟು ಮಟ್ಟಿಗೆ ಅದು ಯೂಸ್ ಆಗಿದೆ, ಎಷ್ಟು ಮಟ್ಟಿಗೆ ಜನ ಫಾಲೋ ಮಾಡ್ತಾ ಇದ್ದಾರೆ, ಅದು ತುಂಬಾ ಕ್ವಶನೇಬಲ್ ಆಗಿದೆ ಇವತ್ತು. ಇದರಿಂದ ನಾನು ನೆಕ್ಸ್ಟ್ ಸೊಲ್ಯೂಷನ್ ಹೋಗ್ತೀನಿ, ಪಾಲಿಸಿ ಚೇಂಜಸ್. ಸೊ ಎಲೆಕ್ಷನ್ಸ್ ಹತ್ರ ಬರ್ತಾ ಇದೆ, ನಮ್ಮ ಹತ್ರ ಎಲ್ಲರ ಹತ್ರ ಒಂದು ಪವರ್ ಇದೆ, ನಮಗ್ ಬೇಕಾಗಿರೋ ಗವರ್ಮೆಂಟ್ ನ ಚೂಸ್ ಮಾಡೋದಕ್ಕೆ. ಬಟ್ ನಾನು ಏನ್ ಕೇಳ್ಕೋಬಹುದು ಅಂದ್ರೆ, ನೀವು ನಿಮ್ ಸ್ಟ್ಯಾನ್ಸ್ ಏನು, ನೀವ್ ಯಾವ್ದ್ರಲ್ಲಿ ಬಿಲೀವ್ ಮಾಡ್ತೀರಾ, ನಿಮ್ಗೆ ಏನು ಬೆನಿಫಿಷಿಯಲ್ ಆಗಿದೆ ಅಂತ ಗವರ್ಮೆಂಟ್ ಚೂಸ್ ಮಾಡಿ ನೀವು ವೋಟ್ ಮಾಡಿ. ಮತ್ತೆ ವೋಟ್ ಮಾಡಾದ್ಮೇಲೆ ನಿಮ್ ಇಂಟ್ರೆಸ್ಟ್ ಏನಿದೆಯೋ, ಈ ತರ ಒಂದು ಪ್ರಾಬ್ಲಮ್ಸ್ ಏನಿದೆಯೋ ಆ ಒಂದು ಪ್ರಾಬ್ಲಮ್ಸ್ ಮೇಲೆ ಪಾಲಿಸಿಗಳನ್ನ ಹಾಕಕ್ಕೆ ಎನ್ಫೋರ್ಸ್ ಮಾಡಿ. ಇದರಿಂದ ಏನಾಗುತ್ತೆ ಅಂದ್ರೆ, ಎಷ್ಟೊಂದ್ ಜನಕ್ಕೆ ಗೊತ್ತಾಗತ್ತೆ ಇದು ಒಂದು ಸೀರಿಯಸ್ನೆಸ್ ಇರೋದ್ರಿಂದ ಇದ್ರ ಮೇಲೆ ಪಾಲಿಸಿ ಮಾಡೋಣ, ಇದೇ ಜನ ಕೇಳ್ತಾ ಇದಾರೆ, ಜನ ಕೇಳದನ್ನೇ ನಾವು ಮಾಡಿದ್ರೆ ನಾವು ತಿರ್ಗಾ ಎಲೆಕ್ಟ್ ಆಗ್ತೀವಿ ಅಂತ ಅವರು ಒಂದು ನೋಟ ನೋಡ್ತಾರೆ. ಈಗ ಎಷ್ಟೊಂದ್ ಜನಕ್ಕೆ ಈ ವಿಡಿಯೋ ನೋಡ್ತಿರೋರ್ಗೆ ಪ್ರಿವಿಲೇಜ್ ಅನ್ಸ್ಬೋದು, ಇವತ್ತು ನಮ್ಗೆ ನೀರಿದೆ, ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ, ನೋಡ್ಕೊಳ್ಳೋಣ ಆಮೇಲೆ ಅಂತ. ಬಟ್ ಒಂದ್ ಅರ್ಥ ಮಾಡ್ಕೊಳ್ಳಿ, ಇವತ್ತು ನೀವು ಏನೋ ನೀರಿದೆ ಅಂತ ನೀವು ಖುಷಿ ಪಡ್ಬೋದು, ಇಲ್ಲ ಇದನ್ನ ಇಗ್ನೋರ್ ಮಾಡ್ಬೋದು. ಬಟ್ ಎಷ್ಟೊಂದ್ ಜನನ್ನ ಬಹುಶಃ ನಿಮ್ ಫ್ರೆಂಡ್ಸ್ ಆಗ್ಲಿ, ನಿಮ್ ರಿಲೇಟಿವ್ಸ್ ಆಗ್ಲಿ ಕಾಲ್ ಮಾಡಿ ಕೇಳಿ ಬೆಂಗಳೂರಲ್ಲಿ ಹೇಗಿದೆ ಅಂತ. ಎಷ್ಟೊಂದ್ ಕಡೆ ಟೈಮ್ ಅಲ್ಲಿ ಕೊಡ್ತಾ ಇದಾರೆ ನೀರ್ನ. ಸೊ ಬೇಸಿಕ್ಲಿ ನೀವು ಟೈಮ್ ಹಾಕೊಂಡು ಆ ಟೈಮಲ್ಲಿ ನೀರ್ ತಗೋಬೇಕು, ಆ ಟೈಮಲ್ಲೇ ಹೋಗಿ ನೀರ್ ಕಲೆಕ್ಟ್ ಮಾಡ್ಕೋಬೇಕು, ಆ ಒಂದು ಪರಿಸ್ಥಿತಿ ಬಂದಿದೆ. ಮತ್ತೆ ಎಷ್ಟೊಂದು ಅಪಾರ್ಟ್ಮೆಂಟ್ಸ್ ಅಲ್ಲಿ ಏನಾಗಿದೆ, ಇವತ್ತು ನೀವು ಟ್ಯಾಂಕರ್ ಗಳಿಗೆ ಕಾಲ್ ಮಾಡಿದಾಗ ಅವರು ಬಾಯಿ ಬಂದಂಗೆ ರೇಟ್ ಹೇಳ್ತಾ ಇದಾರೆ. 25 ಕಿಲೋಮೀಟರ್ ಇಂದ ಹೋಗಿ ಬರೋದು ಖರ್ಚು, ಮತ್ತೆ ಅಲ್ಲಿ ಫಿಲ್ಲಿಂಗ್ ಅವರು ಡೇ ಬೈ ಡೇ ರೇಟ್ ಏರಿಸ್ತಾ ಇರ್ತಾರೆ. ವೆಹಿಕಲ್ಸ್ ಎಷ್ಟು ಜಾಸ್ತಿ ಹೋಗುತ್ತೋ ಅಲ್ಲಿ ಅವ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ನಾವು ಅಲ್ಲಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಡೈಲಿ ಸುಮಾರು ಒಂದು 50-60 ಕಾಲ್ ಬರುತ್ತೆ. ಕಾಲ್ ನೈಟ್ ಎಲ್ಲ ಬರುತ್ತೆ ಸರ್, ಒಂದು 50-60 ಕಾಲ್ ಬರುತ್ತೆ. ಇವತ್ತು ನನ್ಗೆ ಗೊತ್ತಿರೋ ಪ್ರಕಾರ ಈ ವಿಡಿಯೋ ಮಾಡ್ತಿರ್ಬೇಕಾದ್ರೆ 2,000 ಇಂದ 2,400 ತನಕ ಒಂದು ಟ್ಯಾಂಕ್ದು ಇವತ್ತು ಕಾಸ್ಟ್ ಆಗಿದೆ, ರೈಟ್? ಸೊ ದುಡ್ಡಿನ ಪ್ರಶ್ನೆನೂ ಅಲ್ಲ, ಬಟ್ ಇನ್ಫ್ಯಾಕ್ಟ್ ಜನ 5,000 ಕೊಡ್ಬೋದು ನಾಳೆ. ಬಟ್ ನೀರ್ ಸಿಗತ್ತೆ ಅಂತ ಏನ್ ಗ್ಯಾರಂಟಿ? ಕ್ವಾಲಿಟಿ ಅಂತೂ ದೂರದ ಪ್ರಶ್ನೆ, ರೈಟ್? ಬಟ್ ನೀರೇ ಸಿಗಲ್ಲ ಅಂದಾಗ ದುಡ್ಡು ಎಷ್ಟು ಕೊಟ್ರು ಅಷ್ಟೇ ಅಲ್ಲ. ಎರಡೇ ಸೋರ್ಸ್ ಅಲ್ವಾ ನಮ್ಗೆ, ಕಾವೇರಿ ನದಿ ಇಲ್ಲ ಟ್ಯಾಂಕರ್ಸ್. ಅವರೇ ಎತ್ತಲಿಲ್ಲ ಅಂದಾಗ ಯಾರನ್ನ ಕೇಳೋಣ? ಸೊ ಆ ಒಂದು ಪರಿಸ್ಥಿತಿ ಬರೋದು ಬೇಡ. ನಾಳೆ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಹಲ್ಲುಜ್ಜಕ್ಕೆ ನೀರೇ ಬಂದಿಲ್ಲ ಅಂದಾಗ ಏನ್ ಮಾಡ್ತೀರಾ ಅಂತ ಯೋಚನೆ ಮಾಡಿ, ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಕೊಡಿ. ಧನ್ಯವಾದ.